ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, 5 ಮಾರ್ಕ್ಸ್ ಕ್ವಶನಲ್ಲಿ ಈ 14th ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಇದ್ರ ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಇದು ನೀವು 1 ಅಂತ ತಗೊಳ್ಬೇಕಾದ್ರೆ ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ. ಓಕೆ, ಏನು ಬರುತ್ತೆ ನಮಗೆ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ನೋಡಿ, ಇಲ್ಲಿ ಇದ್ರ ಡಿಫ್ರೆನ್ಷಿಯೇಷನ್. ಓಕೆ, ಫಸ್ಟ್ ಬರ್ಕೊಳ್ಳೋಣ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸಿ ಸ್ಕ್ವೇರ್. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆಲ್ಲ ನಮಗೆ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪವರ್ ಆಫ್ ಎನ್ ಅಂದರೆ ಏನು? ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಓಕೆ, ಇಲ್ಲಿ ಎನ್ ಪ್ಲೇಸಲ್ಲಿ 2 ಇದೆ. ಇಲ್ಲಿ 2 ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಎ. ಇಲ್ಲಿ ಚೈನ್ ರೂಲ್ನ ಅಪ್ಲೈ ಮಾಡ್ತೀವಿ. ಇದ್ರ ಒಳಗಡೆ ಇರೋದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 1 ಮೈನಸ್ 0 ಅಂದರೆ 1 ಬರುತ್ತೆ. ಓಕೆ, ಮತ್ತು ಪ್ಲಸ್ 2 ಟೈಮ್ಸ್ ಆಫ್ ವೈ ಮೈನಸ್ ಬಿ. ನೆಕ್ಸ್ಟ್ ಇದ್ರ ಒಳಗಡೆ ಇರೋದು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಇದರ ಒಳಗಡೆ ಇರೋದು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ? ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ಲ. ದಟ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂದ್ರೆ ಕಾನ್ಸ್ಟೆಂಟು. ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು? 0. ಓಕೆ, ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇದರಲ್ಲಿ ಈ ಟರ್ಮ್ನ ನಾನು ಆ ಸೈಡ್ ಕಳಿಸ್ತೀನಿ. ಓಕೆ, 2 ಟೈಮ್ಸ್ ಆಫ್ ವೈ ಮೈನಸ್ ಬಿ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು. ಓಕೆ, ಈ ಟರ್ಮ್ ಆ ಸೈಡ್ ಹೋದರೆ ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಆಗುತ್ತೆ. ಓಕೆ, ಮೈನಸ್ 2 ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಎ. ಇವಾಗ ಈ ಟರ್ಮ್ನಿಂದ ಡಿವೈಡ್ ಮಾಡಿ ಆನ್ ಬೋತ್ ಸೈಡ್. ಇವಾಗ ಏನಾಗುತ್ತೆ? ಇದು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ. 2 ಟೈಮ್ಸ್ ಆಫ್ ವೈ ಮೈನಸ್ ಬಿ. 2 ಕ್ಯಾನ್ಸಲ್ ಆದರೆ ಡಿ ವೈ ಬೈ ಡಿ ಎಕ್ಸ್ ಏನು ಬರುತ್ತೆ ನಮಗೆ? ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ ಬರುತ್ತೆ. ಓಕೆ, ಇಷ್ಟು ಕ್ಲಿಯರ್ ಆಯ್ತಲ್ಲ. ಇವಾಗ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿ ಇದನ್ನು. ಓಕೆ, ಅಗೇನ್ ಡಿಫ್ರೆನ್ಷಿಯೇಟ್. ಓಕೆ, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ? ಇದು ನಮಗೆ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ ಕಾನ್ಸ್ಟೆಂಟ್ ಬೇಕಾದ್ರೆ ಹಂಗೆ ಇಟ್ಕೊಳ್ಳಿ. ಮೈನಸ್ ಅನ್ನೋದು ಆಚೆ ಇಟ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ. ಓಕೆ, ಇಲ್ಲಿ ನಾವೇನು ಮಾಡಬೇಕಂದ್ರೆ ಕೋಶೆಂಟ್ ರೂಲ್ನ ಅಪ್ಲೈ ಮಾಡಬೇಕು. ಕೋಶೆಂಟ್ ರೂಲ್ ಅಂದರೆ ಏನು ನಮಗೆ? ನೋಡಿ, ಕೋಶೆಂಟ್ ರೂಲ್ ಅಂದರೆ ಏನಂದರೆ ಡಿಫ್ರೆನ್ಷಿಯೇಷನ್ ಆಫ್ ಯು ಬೈ ವಿ. ಓಕೆ, ಕೋಶೆಂಟ್ ಫಾರ್ಮಲ್ಲಿದ್ದರೆ ಡಿನಾಮಿನೇಟರ್ ಇರೋದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ ಫಂಕ್ಷನ್ನ. ಓಕೆ, ನ್ಯೂಮಿನೇಟರ್ ಇರೋದು ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ ಫಂಕ್ಷನ್ ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟು ಓಕೆ, ನ್ಯೂಮಿನೇಟರ್ ಫಂಕ್ಷನ್ ಹಂಗೆ ಇಟ್ಕೊಳ್ಳಿ, ಡಿನಾಮಿನೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇದು ಕ್ಲಿಯರ್ ಆಯ್ತಲ್ಲ. ಸೇಮ್ ಇಲ್ಲಿ ಕೂಡ ಅದೇ ರೂಲ್ನ ಅಪ್ಲೈ ಮಾಡಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಇಲ್ಲಿ ಡಿನಾಮಿನೇಟರ್ ಫಂಕ್ಷನ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿ. ಓಕೆ, ಇವಾಗ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮಿನೇಟರ್ ಫಂಕ್ಷನ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮೈನಸ್ ಎ. ಓಕೆ, ಡಿನಾಮಿನೇಟರ್ ಫಂಕ್ಷನ್ ಹಂಗೆ ಇರುತ್ತೆ. ಅರ್ಥ ಆಯ್ತಲ್ಲ. ಮೈನಸ್ ಫಸ್ಟ್ ಫಂಕ್ಷನ್ ಹಂಗೆ ಇರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಫಂಕ್ಷನ್. ಓಕೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ. ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮೈನಸ್ ಏನು? ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1. ಓಕೆ, ಮೈನಸ್ 0 ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಇದು ವೈ ಮೈನಸ್ ಬಿ ಮೈನಸ್ ಎಕ್ಸ್ ಮೈನಸ್ ಎ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ವೈ ಏನು? ಡಿ ವೈ ಬೈ ಡಿ ಎಕ್ಸ್. ಓಕೆ, ಕಾನ್ಸ್ಟೆಂಟು 0. ಓಕೆ, ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಇದು ಕ್ಲಿಯರ್ ಆಯ್ತಲ್ಲ ನಮಗೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಮೈನಸ್ y minus b. Okay, minus x minus a dy by dx. Okay, by
ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಆಲ್ರೆಡಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ವ್ಯಾಲ್ಯೂ ಗೊತ್ತಿದೆಯಲ್ಲ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ನಮ್ಗೆ ಆಲ್ರೆಡಿ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಗೊತ್ತಿದೆಯಲ್ಲ, ಅದನ್ನು ಇಲ್ಲಿ ರೀಪ್ಲೇಸ್ ಮಾಡಿ. ಇದು ಡಿ ವೈ ಬೈ ಡಿ ಎಕ್ಸ್. ಓಕೆ, ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂನ ಇಲ್ಲಿ ರೀಪ್ಲೇಸ್ ಮಾಡಿ. ಓಕೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ವೈ ಮೈನಸ್ ಬಿ ಮೈನಸ್ ಎಕ್ಸ್ ಮೈನಸ್ ಎ. ಓಕೆ, ಇಂಟು ಡಿ ವೈ ಬೈ ಡಿ ಎಕ್ಸ್ ಏನು ಬಂದಿದೆ ನಮಗೆ, ಮೈನಸ್ ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ. ಓಕೆ, ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇಷ್ಟೇ ಅಲ್ಲ ನಮ್ಗೆ ಬಂದಿರೋದು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಮೈನಸ್ ಆಫ್ ವೈ ಮೈನಸ್ ಬಿ, ನೋಡಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇವಾಗ ಮೈನಸ್ ಎಲ್ ಸಿ ಎಮ್ ತೊಗೊಳ್ಳಿ. ಇದೇನಾಗುತ್ತೆ, ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಓಕೆ, ಬೈ ವೈ ಮೈನಸ್ ಬಿ ಹೋಲ್ ಕ್ಯೂಬ್. ಓಕೆ, ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ನೋಡಿ ಫ್ರಮ್ ಗಿವನ್ ಇಕ್ವೇಷನ್, ಫ್ರಮ್ ಇಕ್ವೇಷನ್ ನಂಬರ್ 1 ಇದನ್ನು ಬೇಕಾದರೆ ನೀವು ಇಕ್ವೇಷನ್ ನಂಬರ್ 2 ತೊಗೊಳ್ಳಿ, ಈಸಿ ಆಗುತ್ತೆ. ಓಕೆ, ಇದು ಇಲ್ಲಿ ಸಿನ್ಸ್. ಓಕೆ, ಫ್ರಮ್, ಓಕೆ ಇಲ್ಲಿ ಬರ್ಕೊಳ್ಳಿ, ಸಿನ್ಸ್ ಫ್ರಮ್ ಇಕ್ವೇಷನ್ ನಂಬರ್ 2. ಓಕೆ, ಇಲ್ಲಿ ಫ್ರಮ್ ಇಕ್ವೇಷನ್ ನಂಬರ್ 1 ಈ ಕಂಪ್ಲೀಟ್ ಟರ್ಮ್ನ ಸಿ ಸ್ಕ್ವೇರ್ ಅಂತ ಬರ್ಕೊಬೋದು. ಓಕೆ, ಫ್ರಮ್ ಇಕ್ವೇಷನ್ ನಂಬರ್ 1 ಕೊಟ್ಟಿರೋ ಇಕ್ವೇಷನ್. ಓಕೆ, ಫ್ರಮ್ ಇಕ್ವೇಷನ್ ನಂಬರ್ 1. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಇವಾಗ ವಿ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್, ಇದು ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಇವಾಗ ನಾವು ಪ್ರೂವ್ ಮಾಡಬೇಕಾಗಿರೋದೇನು, ಈ ಟರ್ಮ್ನ ನಾವು ಪ್ರೂವ್ ಮಾಡಬೇಕು. ಓಕೆ, ಈಸ್ ಎ ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಆಫ್ ಎ ಆ್ಯಂಡ್ ಬಿ ಅಂತ ನಾವು ಪ್ರೂವ್ ಮಾಡಬೇಕು. ಇದನ್ನು ಕನ್ಸಿಡರ್ ಮಾಡಿ. ಓಕೆ, ಓಕೆ ಅದನ್ನು ಕನ್ಸಿಡರ್ ನಾವು 1 ಪ್ಲಸ್ y1 ಸ್ಕ್ವೇರ್ ಅಂದರೆ ಏನು, ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಟು ದ ಪವರ್ ಆಫ್ 3/2 ಬೈ y2 ಸ್ಕ್ವೇರ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಈ ಟರ್ಮಿನಾಲಜೀಸ್ ನಿಮ್ಗೆ ಗೊತ್ತಿರಬೇಕು. y1 ಅಂದರೆ ಏನು, ಡಿ ವೈ ಬೈ ಡಿ ಎಕ್ಸ್. ಓಕೆ, y2 ಅಂದರೆ ಏನಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ. ಓಕೆ, ಇವಾಗ ವ್ಯಾಲ್ಯೂಸ್ನ ಇದರಲ್ಲಿ ಪುಟ್ ಮಾಡಿ. ಓಕೆ, ಪುಟ್ಟಿಂಗ್ ವ್ಯಾಲ್ಯೂಸ್ ವಿ ಗೆಟ್. ಓಕೆ, ವಿ ಗೆಟ್ ಏನು ಬರುತ್ತೆ ನಮಗೆ, 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು, ಮೈನಸ್ ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ. ಓಕೆ, ಹೋಲ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 3/2. ಓಕೆ, ಬೈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಏನು, ಮೈನಸ್ ಸಿ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಕ್ಯೂಬ್. ಓಕೆ, ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. 1 ಪ್ಲಸ್ ಮೈನಸ್ ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ ಆಗುತ್ತೆ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಟು ದ ಪವರ್ ಆಫ್ 3/2 ಬೈ ಮೈನಸ್, ಓಕೆ ಈ ಮೈನಸ್ ನಾನು ಇಲ್ಲೇ ತೊಗೊಳ್ತೇನೆ, ಮೈನಸ್ ಸಿ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಕ್ಯೂಬ್. ಓಕೆ, ಇವಾಗ ನೆಕ್ಸ್ಟ್ ಏನು ಬರುತ್ತೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಮೈನಸ್ ಎಲ್ ಸಿ ಎಮ್ ತೊಗೊಳ್ಳೋಣ. ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 3/2. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ದಟ್ ಈಸ್ ಈಕ್ವಲ್ ಟು, ಓಕೆ, ಹೋಲ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಕ್ಯೂಬ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡೋಣ. ಇದನ್ನು ನೋಡಿ, ಪವರ್ಸ್ನ ತೊಗೊಂಡ್ರೆ ಸಪ್ರೇಟಾಗಿ ಪವರ್ಸ್ ತೊಗೊಂಡ್ರೆ ಏನಾಗುತ್ತೆ, ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಓಕೆ, 3/2 ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 3/2 ಹೋಲ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಕ್ಯೂಬ್. ಇವಾಗ
ನೆಕ್ಸ್ಟ್ ಟರ್ಮ್ ನೋಡಿ, ನೆಕ್ಸ್ಟ್ ಮೈನಸ್ ಈ ಕಂಪ್ಲೀಟ್ ಟರ್ಮ್ನ ನಾನು ಸಿ ಸ್ಕ್ವೇರ್ ಅಂತ ಬರ್ಕೊಬೋದಾ, 3/2 ಓಕೆ ಬೈ ಇವಾಗ ನೋಡಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ, ಇದು y ಮೈನಸ್ ಬಿ ಹೋಲ್ ಕ್ಯೂಬ್ ಬರುತ್ತೆ ಬೈ ಸಿ ಸ್ಕ್ವೇರ್ ಬೈ y ಮೈನಸ್ ಬಿ ಹೋಲ್ ಕ್ಯೂಬ್ ಬರುತ್ತೆ. ಓಕೆ ಇವಾಗ ಈ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ, ಇದರಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಸಿ ಕ್ಯೂಬ್ ಬೈ ಸಿ ಸ್ಕ್ವೇರ್ ಬರುತ್ತೆ. ಓಕೆ ನೆಕ್ಸ್ಟು ಸಿ ಸ್ಕ್ವೇರು 1 ಸಿ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮೈನಸ್ ಸಿ ಬರುತ್ತೆ. ಓಕೆ ದಟ್ ಈಸ್ ಕಾನ್ಸ್ಟೆಂಟ್. ಓಕೆ ಮೈನಸ್ ಸಿ ಅಂದರೆ ಏನು, ಕಾನ್ಸ್ಟೆಂಟ್ ಅಲ್ಲ. ಓಕೆ ವಿಚ್ ಈಸ್ ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಆಫ್ ಎ ಆ್ಯಂಡ್ ಬಿ. ಓಕೆ ಎನ್ಸ್ ಪ್ರೂವ್ಡ್. ಓಕೆ ಗೊತ್ತಾಯ್ತಲ್ಲ, ಇವಾಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಪ್ರೂವ್ ಆಯಿತು ನಮಗೆ. ಓಕೆ ಎನ್ಸ್ ಪ್ರೂವ್ಡ್. ಓಕೆ ಇಷ್ಟು ನಮಗೆ ಈ ಕ್ವಶನ್ ಇದೆ ಸೊಲ್ಯೂಷನ್ನು. ಓಕೆ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ಸ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.